ಪತ್ರಕರ್ತರ ಸ್ನೇಹಿತರ ಬಳಗದ ವತಿಯಿಂದ ಮಡಿಕೇರಿಯಲ್ಲಿ ಆಯೋಜಿಸಿದ್ದ ಸೌಹಾರ್ದ ಕ್ರಿಕೆಟ್ ಪಂದ್ಯಾಟದ ಬಹುಮಾನ ವಿತರಣಾ ಸಮಾರಂಭ ಪತ್ರಿಕಾ ಭವನದಲ್ಲಿ ನಡೆಯಿತು. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಚರೇನಂಡ ಅನುಕಾರ್ಯಪ್ಪ ಮಾತನಾಡಿ, ಒತ್ತಡದಲ್ಲಿರುವ ಪತ್ರಕರ್ತರ ಮನೋ ಉಲ್ಲಾಸಕ್ಕೆ ಕ್ರೀಡೆ ಸಹಕಾರಿ ಎಂದರು. ಕ್ರೀಡಾ ಜಿಲ್ಲೆಯಾದ ಕೊಡಗಿನಲ್ಲಿ ಪತ್ರಕರ್ತರ ಕ್ರೀಡಾಕೂಟವು ಯಶಸ್ವಿಯಾಗಿ ನಡೆಯುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ಮುಖ್ಯವಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಹಾಗೂ ಜನಾಂಗದ ಮಧ್ಯೆ ಸಾಕಷ್ಟು ಪಂದ್ಯಾವಳಿ ನಡೀತಾ ಇದೆ. ಅವರು ವರ್ಷಕ್ಕೆ 1 ಬಾರಿ ನಡೆಸುವಂಥದ್ದು. ಆದರೆ ನಮ್ಮ ಪತ್ರಕರ್ತರು ವರ್ಷಕ್ಕೆ 3 ಬಾರಿ 4 ಬಾರಿ ನಡೆಸ್ತಾ ಇದೆ. ಅಂದರೆ ಎಲ್ಲರಿಗಿಂತ ನಾವು ಹೆಚ್ಚು ಸ್ಪೋರ್ಟ್ಸಲ್ಲಿ ಪಾಲ್ಗೊಳ್ಳುವಂಥದ್ದು ಕಾಣ್ತಾ ಇದೆ ನಮಗೆ. ಈಗ ಇನ್ನೇನು ಮಳೆಗಾಲ ಬರ್ತಾ ಇದೆ. ಮಳೆಗಾಲ ಕಳೆದು ಮಳೆಗಾಲ ಕಳೆದ ನಂತರ ಇನ್ನು ಆರಂಭವಾಗುತ್ತೆ. ನಮ್ಮ ಪತ್ರಕರ್ತರ ಸಂಘದಿಂದ ರಾಜ್ಯ ಮಟ್ಟದ ಒಂದು ಕ್ರಿಕೆಟ್ ಪಂದ್ಯಾವಳಿ ಕೂಡ ಇದೆ. ಅದಕ್ಕೂ ನೀವೆಲ್ಲ ಕೈಗೂಡಿಸಬೇಕು, ಇದೇ ರೀತಿ ಸಹಕಾರ ನೀಡಬೇಕು. ಜೊತೆಗೆ ಯಾವುದೇ ಪಂದ್ಯಾವಳಿ ಇರುತ್ತೆ ಅದನ್ನು ಆಯೋಜನೆ ಮಾಡುವುದು ತುಂಬ ಕಷ್ಟ. ಅದನ್ನು ಮಂಜು ಸೇರಿದಂತೆ ಅವರ ಸ್ನೇಹಿತರು ಸೇರಿ ಪ್ರತಿ ಸಲ ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ಅದೇ ರೀತಿ ಇವತ್ತು ಗೆಲುವು ಪಡೆದಂಥ ತಂಡಕ್ಕೆ ಅಭಿನಂದನೆ, ಸ್ಪೋರ್ಟ್ಸ್ ತಂಡಕ್ಕೂ ಶುಭಾಶಯಗಳು. ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ ಮಾತನಾಡಿ, ಸಮಾಜಮುಖಿಯಾಗಿ ಕರ್ತವ್ಯ ನಿರ್ವಹಿಸುವ ಪತ್ರಕರ್ತರು ಒಗ್ಗಟ್ಟಾಗಲು ಈ ರೀತಿಯ ಕಾರ್ಯಕ್ರಮ ಪೂರಕವಾಗಿದೆ ಎಂದರು. ನವೀನ್ ಡಿಸೋಜ ಹಾಗೂ ಅವರ ಸ್ನೇಹಿತರ ಮುಂದಾಳತ್ವದಲ್ಲಿ ಇವತ್ತು ಕ್ರಿಕೆಟ್ ಪಂದ್ಯಾಟ ತುಂಬ ಚೆನ್ನಾಗಿ ನಡೆದಿದೆ. ಯಾಕೆಂದರೆ ಹೀಗಾಗಿ IPL ಮಾದರಿಯ ಪಂದ್ಯಾಟವಾಗಿದೆ. ಆದರೂ ಸಹ ಎಲ್ಲರಿಗೂ ಅವಕಾಶ ಸಿಕ್ಕಿರಲ್ಲ ಅಂತೇಳಿ ಮಡಿಕೇರಿಯವರಿಗೇ ಒಂದು ಸೀಮಿತವಾಗಿ ಇವತ್ತು ಒಂದು 8 ಓವರ್ದು ಪಂದ್ಯಾಟವನ್ನು ಮಾಡಿದರು. ಅದರಲ್ಲಿ ಇವತ್ತು ಎಲ್ಲರಿಗೂ ಅವಕಾಶ ಸಿಗಿದೆ ಅಂತ ಹೇಳ್ತಾ ತಿಳ್ಕೊಳ್ತೀನಿ. ಯಾಕೆಂದರೆ ಹರ್ಷಿತ್ ಅವರು ಹೇಳ್ತಾ ಇರ್ತಾರೆ, ನನಗೆ ಬ್ಯಾಟಿಂಗ್ ಸಿಗಲಿಲ್ಲ, ಬೌಲಿಂಗ್ ಸಿಗಲಿಲ್ಲ, ಫೀಲ್ಡಿಂಗ್ ಸಿಗಲಿಲ್ಲ ಅಂತೇಳಿ ಎಲ್ಲ ಮ್ಯಾಚಲ್ಲೂ ಹೇಳ್ತಾ ಇದ್ರು. ಪಾಪ ಇವತ್ತು ಅವರಿಗೆ ಅವಕಾಶ ಸಿಕ್ಕಿದೆ. ಹಾಗೆ ನವೀನ್ ಡಿಸೋಜ ಅವರು ಸಹ ಅಷ್ಟೇ 2 ಬಾಲ್ ಆಡಿ ಅವರು ಎಲ್ಲರಿಗೂ ಅವಕಾಶ ಸಿಗಲಿ ಅಂತೇಳಿ ಅವರು ತ್ಯಾಗವನ್ನು ಮಾಡಿದ್ದಾರೆ. ಅವರ ಅಧ್ಯಕ್ಷರಾಗಿ ಅವರು ತ್ಯಾಗ ಮಾಡಿದ್ದಾರೆ. ಅವರಿಗೂ ಸಹ ನಾನು ಕೃತಜ್ಞತೆ ಸಲ್ಲಿಸಿಕೊಂಡು ಮುಂದಿನ ದಿನಗಳಲ್ಲಿ ಸಹ ಎಲ್ಲರಿಗೂ ಒಂದು ಅವಕಾಶ ಸಿಕ್ಕಿ ಮಂಜು, ಆದರ್ಶ್, ರಾಕೇಶ್ ಇರ್ಬೋದು ಎಲ್ಲರ ಒಂದು ಡೊನೇಷನ್ನ ಕಲೆಕ್ಟ್ ಮಾಡಿ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಯಾವುದೋ ಅಡೆತಡೆ ನಿಲ್ಲದಕ್ಕೆ ನಡೆಸಿಕೊಟ್ಟಿದ್ದೀರಾ ಮತ್ತು ತೀರ್ಪುಗಳನ್ನು ಸಹ ನಾನು ಎಲ್ಲರ ಪರವಾಗಿ ಕೃತಜ್ಞತೆ ಸಲ್ಲಿಸಿಕೊಂಡು ಅವಕಾಶ. ಪತ್ರಕರ್ತರು ಒಂದುಗೂಡಲು ಕ್ರೀಡಾಕೂಟ ವೇದಿಕೆಯಾಗಿದ್ದು ಕ್ರೀಡಾ ಸಾಮರಸ್ಯ ಮೂಡುತ್ತದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶಕಿ BR ಸವಿತಾ ರೈ ಹೇಳಿದರು. ಕ್ರೀಡೆಗಳು ಸ್ನೇಹ ಭಾವನೆ ಹೆಚ್ಚಿಸಿ ಒಗ್ಗಟ್ಟು ಸೃಷ್ಟಿಸುತ್ತಿವೆ ಎಂದು ಸವಿತಾ ರೈ ಹೇಳಿದರು. ನಾವೆಲ್ಲ ಒಂದು ರೀತಿ ಬೆಳಗ್ಗೆಯಿಂದ ಸಂಜೆವರೆಗೆ ಕುಡಿದು ಕುಪ್ಪಳಿಸಿ ಮಧ್ಯಾಹ್ನದವರೆಗೂ ಬಹುಶಃ ನಮಗೆ ಯಾರಿಗೆ ಸಹ ಒತ್ತಡದ ಬದುಕೇ ಇರಲಿಲ್ಲ ಅಂತ ಅನಿಸುತ್ತೆ. ಇವತ್ತು ನಮಗೆ ಆ ಸ್ಫೂರ್ತಿಯೇ ನನಗೆ ಒಂದು ನಿಮ್ಮ ಎಲ್ಲರ ಮಾರ್ಗದರ್ಶನ ನನಗೊಂದು ಸ್ಫೂರ್ತಿ ಅಂತ ಅನಿಸುತ್ತೆ. ಇದೇ ರೀತಿ ಮುಂದೆ ಕೂಡ ನಡೀಲಿ. ಭಾಳ ಚೆಂದಾದ ಹೆಸರನ್ನು ಬೇರೆ ಇಟ್ಟಿದ್ದಾರೆ, ಪತ್ರಕರ್ತರ ಸ್ನೇಹಿತರ ಬಳಗದ ಸೌಹಾರ್ದ ಕ್ರಿಕೆಟ್ ಮ್ಯಾಚ್. ನಿಜವಾಗಿ ನಾವೆಲ್ಲ ಸ್ನೇಹಿತರೆ. ಈ ರೀತಿ ಒಂದುಗೂಡುವಿಕೆ ನಮ್ಗೆ ಎಲ್ಲಿಯೂ ಸಾಧ್ಯವೂ ಇಲ್ಲ, ಸಾಧ್ಯ ಆಗಲಿಕ್ಕೂ ಇಲ್ಲ. ಹಾಗಾಗಿ ನಾವೆಲ್ಲರೂ ಯಾವುದೇ ಕ್ರೀಡಾಕೂಟ ಆಯೋಜನೆ ಮಾಡಿದಾಗ ಪತ್ರಕರ್ತರು ನಾವೆಲ್ಲ ಅಲ್ಲಿ ಭಾಗವಹಿಸೋದು ಮುಖ್ಯ ಆಗುತ್ತೆ. ಆ ಭಾಗವಹಿಸಿ ಜೊತೆಗೆ ಪಾಲ್ಗೊಳ್ಳುವಿಕೆ ಇದೆರಡೂ ಮುಖ್ಯ ಆಗುತ್ತೆ. ಹಾಗಾಗಿ ನಗರ ಪತ್ರಕರ್ತರ ಸೌಹಾರ್ದ ಕ್ರಿಕೆಟ್ ಟೂರ್ನಮೆಂಟ್ ಏನಿದೆ ಇದು ಯಶಸ್ವಿಯಾಗಿ ನಡೆದಿದೆ. ಅದರಲ್ಲೂ ಈ ಬಾರಿ ಅಂಬರಗಳು ಇಬ್ಬರು, ಇಸ್ಮಾಯಿಲ್ ಇರ್ಬೋದು, ಜಯಪ್ರಕಾಶ್ ಇರ್ಬೋದು, ಬಹಳ ಯಾರನ್ನು ಕೂಡ ಯಾವುದೇ ಮುಲಾಜಿಗೆ ಒಳಪಡದೆ ಅವರ ಡಿಸಿಷನ್ನ ಮೇಲೆ ಇಡೀ ಕ್ರಿಕೆಟ್ ಆಯೋಜನೆ ಆಗಿತ್ತು. ನಾನೆಲ್ಲೋ ನೆನೆಸ್ತೆ, ಎಲ್ಲೋ ಒಂದು ರೀತಿ ಸಣ್ಣದಾಗಿ ಎಲ್ಲರ ಒಬ್ಬೆ ನೋಡುವಾಗ ಇವರು ಗಲಿಬಿಲಿ ಆಗ್ತಾರೆ ಅಂತ. ಎಲ್ಲಿಯೂ ಕೂಡ ಅವರ ಕನವನ್ನು ಬಿಟ್ಟುಕೊಡದೆ ಇಬ್ಬರು ಆ್ಯಂಪರ್ ಬಹಳ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದೀರಿ. ನಮ್ಮಲ್ಲಿ ಕೂಡ ಒಳ್ಳೆಯದಾದ ಆ್ಯಂಪರ್ ಇದ್ದಾರೆ, ಒಳ್ಳೆ ಆಟಗಾರ ಇದ್ದಾರೆ ಅಂತೇಳಿ ಈ ಕ್ರಿಕೆಟ್ ಮ್ಯಾಚಿಂದ ನಾವು ಸಾಬೀತುಪಡಿಸಿದ್ದೇವೆ. ಪತ್ರಕರ್ತರ ಸೌಹಾರ್ದ ಪಂದ್ಯಾವಳಿ ಸಂಚಾಲಕ ನವೀನ್ ಡಿಸೋಜ ಮಾತನಾಡಿ, ಪತ್ರಕರ್ತರನ್ನು ಒಗ್ಗೂಡಿಸುವ ಉದ್ದೇಶದಿಂದ ಪಂದ್ಯಾವಳಿ ಆಯೋಜಿಸಲಾಗಿದೆ. ಮಾನಸಿಕ ಹಾಗೂ ದೈಹಿಕವಾಗಿ ಆರೋಗ್ಯವಂತರಾಗಲು ನಿತ್ಯ ವ್ಯಾಯಾಮಕ್ಕೆ ಪತ್ರಕರ್ತರು ಸಮಯ ಮೀಸಲಿಡಬೇಕೆಂದು ನವೀನ್ ಡಿಸೋಜ ಸಲಹೆ ನೀಡಿದರು. ಇವತ್ತು ಇನ್ನಷ್ಟು ಚೆನ್ನಾಗಿ ನಾವು ಪಂದ್ಯಾವಳಿನ ಆಯೋಜಿಸಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ನಾವು ನಿರೀಕ್ಷಿಸಿದಷ್ಟು ಮಟ್ಟಕ್ಕೆ ಮಾಡಲಿಕ್ಕಾಗಲಿಲ್ಲ. ಇಲ್ಲಿ ಆಯೋಜಕ ತಂಡಗಳು ಬಹುತೇಕ ಮಂದಿ ಕೆಲಸ ಮಾಡಿದ್ದಾರೆ. ಮಂಜು ಸುವರ್ಣ ಅವರ ನೇತೃತ್ವದಲ್ಲೇ ಈ ಪಂದ್ಯಾವಳಿ ಕೂಡ ನಡೆದಿದೆ. ನಾನು ನಾಮಕಾವಸ್ಥೆಗೆ ಇಲ್ಲಿ ಕುಳಿತುಕೊಂಡಿದ್ದೇನೆ ಅಷ್ಟೇ, ಅಧ್ಯಕ್ಷ ಸ್ಥಾನ. ಅವರು ನವೀನ್ ಸುವರ್ಣ ಆಗಿರ್ಬೋದು, ರಾಕೇಶ್ ಆಗಿರ್ಬೋದು, ಆದರ್ಶ್ ಆಗಿರ್ಬೋದು, ಅಬ್ದುಲ್ ಸರ್ ಅವರು ಆಯೋಜಕ ತಂಡದಲ್ಲಿ ಇಲ್ಲದಿದ್ದರೂ ಅವರು ನಮ್ಗೆ ಕೇಳಿದ ತಕ್ಷಣ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಕೆಲವರು ಆಯೋಜಕರ ತಂಡದಲ್ಲಿ ಇದ್ದುಕೊಂಡೇ ನಮಗೆ ಸಹಕಾರ ನೀಡಲಿಲ್ಲ, ಅದೊಂದು ಬೇಜಾರಿದೆ. ಅದನ್ನು ಹೊರತುಪಡಿಸಿದಂತೆ ಪಂದ್ಯಾವಳಿ ಅಚ್ಚುಕಟ್ಟಾಗಿ ನಡೆದಿದೆ. ಎಲ್ಲರೂ ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಎರಡು ಬಾಲ್ ಆಡೋಕ್ಕೋಸ್ಕರ 2 ತಿಂಗಳು ಕಷ್ಟಪಡಬೇಕಾಯ್ತಲ್ಲ ಅನ್ನೋದು ಬೇಜಾರಿದೆ. ಅವಕಾಶ ಇದ್ದರೂ ಆಡಲಿಕ್ಕಾಗಲಿಲ್ಲ ಅಂತ. ಅದನ್ನು ಹೊರತುಪಡಿಸಿದಂತೆ ಎಲ್ಲ ಅಚ್ಚುಕಟ್ಟಾಗಿ ಆಗಿದೆ. ತೀರ್ಪುಗಾರಿಕೆ ಅಷ್ಟೇ, ನಾವು ಕೇಳಿದಂಗೆ ಇಬ್ಬರು ಬಂದುಬಿಟ್ಟು ಅಚ್ಚುಕಟ್ಟಾಗಿ ತೀರ್ಪುಗಾರಿಕೆಯನ್ನು ನಡೆಸಿಕೊಟ್ಟಿದ್ದಾರೆ. ಹಾಗೆ ಶಶಾಂಕ್ ಅವರು ಕೂಡ ಸ್ಕೋರ್ ವಿಭಾಗದಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಸಂಘದ ಅಧ್ಯಕ್ಷರಾಗಿರ್ಬೋದು, ಕ್ಲಬ್ನ ಅಧ್ಯಕ್ಷರಿರ್ಬೋದು, ಸಂಘಟನೆ ಇರ್ಬೋದು, ಎಲ್ಲರೂ ನಮ್ಮ ಸಹಕಾರ ನೀಡಿಬಿಟ್ಟು ನಾವು ನಡೆಸಿದ್ದೇವೆ. ಉತ್ತಮ ಸಹಕಾರ ನೀಡಿ ಚೆನ್ನಾಗಿ ನಡೆಸಲಿಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಕೊಡಗು ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿ ಆದರ್ಶ್, ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕ್ರೀಡಾ ಸಮಿತಿ ಸಂಚಾಲಕ ಸಂತೋಷ್ ರೈ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.